ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಏನೆಲ್ಲ ಏನ್ ಪೂರ್ವ ನಿಗದಿ ಆಗಿತ್ತಾ? ಸಿಎಂ ನಮ್ಮ ಮನೆಗೆ ಬಂದು ಕೂಡುವ ಸಭೆ ನಮ್ಗೆ ಈಗ 20 ತಿಂಗಳಲ್ಲಿ ಸುಮಾರು ಸಾರಿ ಕೂಡಿದ್ವಿ. ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಇದೊಂದು ಮೊದಲೇ ಮಕ್ಕಳ ಸಿಚುಗಳು ಇದ್ರಲ್ಲಿ ಏನಾದ್ರು ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲ. ಸೊ ಹೆಂಗಾರು ಹೊಸ ವರ್ಷ ಇತ್ತು, ಬಹಳಷ್ಟು ಮಂತ್ರಿಗಳು ಕೂಡಬೇಕು, ಮಾತಾಡ್ಬೇಕಾದ್ರೆ ಅದಕ್ಕೆ ಸಿಎಂ ಅವ್ರು ಕರೆಸಿ ಬಂದಿದ್ದಾರೆ. ಸೊ ಅದರಲ್ಲಿ ವಿಶೇಷವಾಗಿ ಅಂತ ಮಾತು ಕೊಡೋದು ಏನಿಲ್ಲ. ಅದ್ಯಾಂಗ ಯಾರು ಚೇಂಜ್ ಮಾಡ್ತಾರ ಅಂತ ನಮಗ್ ಗೊತ್ತಿಲ್ಲ. ಎಲ್ಲಿ ನಾವು ಕೂಡುದು ಅಷ್ಟೇ ಕೂಡಿದ್ವಿ, ಚೇಂಜ್ ಆಗ್ತೈತಿ ಡಿ.ಸಿ.ಎಂ ಸಿಎಂ ಅಂತ ಆ ಪ್ರಶ್ನೆ ಬರ್ದಲ್ರಲ್ಲಿ. ಅದೇ ಹೇಳಿದ್ರಲ್ಲ, ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ 28 ನಮ್ ಸರ್ಕಾರ ಬರಬೇಕು, ಇವೆಲ್ಲ ಚರ್ಚೆ ಸ್ವಾಭಾವಿಕ ಆಗಲ್ಲ ಅಂತ ಹೇಳಿಕ್ ಆಗಲ್ಲ. ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿ ನಮಗ್ ಗೊತ್ತಿಲ್ಲ, ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಅದ್ರಿಂದ ನಮ್ ಬಹಳ ದೂರ ಇದೀವಿ ನಾವು. ಅಲ್ಲಿ 10 ತಿಂಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಿವಿ. ಚರ್ಚೆನೇ ಆಗಿಲ್ವಾ? ಅದಕ್ಕೆ ಏನ್ ಮಾಡಬೇಕು, ಜವಾಬ್ದಾರಿ ಯಾರು ಅಂತ ಚರ್ಚೆ ಆಗಿದೆ. ಸರ್, ಮತ್ತೆ ಈ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆ ಕಂಡೀಷನ್ಸ್? ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದ್ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಈಗ ಅದನ್ನೇನು ಚೇಂಜ್ ಮಾಡೋ ಸಾಧ್ಯತೆ ಇದೆ? ನಿಮ್ಮ ಒಪಿನಿಯನ್ ಒಂದೇ ಇರ್ಬೇಕಾ ಅಥವಾ ಒಬ್ಬರಿಗೆ 2 ಹುದ್ದೆ ಇರ್ಬೇಕಾ? ಹಂಗೆ ಹೇಳಿಕ್ಕಾಗಲ್ಲ. ಒಂದೇ ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡಬಹುದು, 2 ಕೊಡಬಾರ್ದು ಅಂತ ಏನಿಲ್ಲ. ಆದ್ರೆ ಇವರು ಕಂಡೀಷನ್ ಮಾಡಿದ್ದಾರೆ. ಇದು ಉದಯಪುರ ಘೋಷಣೆ ಅಂತ ಮಾಡಿದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅದು ಅನಿವಾರ್ಯ ಇತ್ತು. ಅವನಿಂದ 2 ಕೊಡಕ್ ಬಂದಾಗ ಕೊಡಬಾರ್ದು ಅಂತ ಇಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಇದಾರೆ. ಬೇರೆ ಬೇರೆ ಸ್ಟೇಟ್ನಾಗೂ 2 ಹುದ್ದೆಗಳು ಇದಾವ, ಇಲ್ಲಂತಿಲ್ಲ. ಹಂಗೇನು ಅನಿವಾರ್ಯ ಇಲ್ಲ. ಅದು ಕೊಡಬೇಕಲ್ಲ, ಮಂತ್ರಿಗಳು ಕೂಡ ಮತ್ತೆ ಯಾರು ಕೊಡ್ಬೇಕು? ನೀವೆಲ್ಲ ಕೊಡ್ತೀರಿ. ಈಗ ಬಿಸ್ನೆಸ್ ಮ್ಯಾನ್ ಕೊಡ್ತಾರ, ಪಾಲಿಟಿಷಿಯನ್ ಕೂಡಿದೈತೆ ಅಷ್ಟೇ. ಅದ್ರಾಗ ಏನಂತ ಇಲ್ಲ ಇಲ್ಲ, ಬದಲಾವಣೆ ಏನಿಲ್ಲ. ಇದ್ದನ್ನ ಸರಿ ಮಾಡ್ಕೊಂಡು ಹೋಗೋದು ಹೆಂಗ ಪ್ರಶ್ನೆ ಇರಲಿ. ಬದಲಾವಣೆ ಶಿವಕುಮಾರ್ ಅವರು ಒಂದು ರೆಸ್ಪಾನ್ಸಿಬಲ್ ಪೋಸ್ಟ್ ಇಸ್ ಹೋಲ್ಡಿಂಗ್ ಡಿ.ಸಿ.ಎಂ ಪೋಸ್ಟ್. ಈ ಕೀ ಪೋರ್ಟ್ಫೋಲಿಯೋಸ್ ಅವರ ಕಡೆ ಅದಾವೆ. ಸೊ ಅಟ್ ದಟ್ ಟೈಮ್ ಕಾಂಟ್ ಮ್ಯಾನೇಜ್ ಟು ಪೊಸಿಷನ್ಸ್. ಅದು ನಾವು ಹೇಳಕ್ಕಾಗಲ್ಲ. ನಾವು ಅದು ಮೇಲಿನವ್ರಿಗೆ ಅವ್ರು ಮಾಡುವಂತ ವಿಚಾರ. ನಮ್ಮ ಪಕ್ಷದ ನಿರ್ಧಾರ. ಅವ್ರು ಈಗಾಗಲೇ ಸಾಕಷ್ಟು ಕೊಟ್ಟಿದ್ದಾರೆ, ಕೊಡಬಹುದು, ಮುಂದುವರಿಸಬಹುದು. ತಮಗೆ ಪೊಸಿಷನ್ ಕೊಟ್ರೆ ಸರ್ ತಾವು ಅದನ್ನು ಚರ್ಚೆ ಚರ್ಚೆ ಮಾಡ್ಬೇಕಂತ ನಮ್ಮನ್ನ ಹೇಳಲ್ಲ. ಎಲ್ಲರೂ ಚರ್ಚೆ ಮಾಡ್ಬೇಕು. ಸಣ್ಣ ಕರೆದಾಗ ಚರ್ಚೆ ಮಾಡ್ಬೇಕಾಯ್ತು. ಯಾಕಂದ್ರೆ ಸಣ್ಣ ಪೋಸ್ಟ್ ಅಲ್ಲ, ಅವೆಲ್ಲ ನಮ್ಮ ಬಹಳ ಜವಾಬ್ದಾರಿ ಇರ್ತದೆ. ಸೊ ಚರ್ಚೆ ಮಾಡಿ ಮುಂದೆ ಅದ್ರ ಬಗ್ಗೆ ನಿರ್ಧಾರ ಮಾಡ್ಬೇಕು ಹೊರತಾಗಿ ಅದಿನ್ನು ಚರ್ಚೆಗೆ ಬಂದಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಂದಾಗ ನೋಡಲ್ಲ, ಇನ್ನು ಕೇಳಲ್ಲ. ಈಗ ಇದ್ದವ್ರು ಇದ್ದಾರೆ. ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಇದ್ದಾರೆ ಈಗ ಪ್ರೆಸೆಂಟ್. ಸೊ ಇದ್ದಾಗ ನಾವು ಆಗ್ತದ ಅನ್ನೋದು ತಪ್ಪಾಗ್ತದ. ಸ್ವಲ್ಪ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರು ಸೂಕ್ತದಾರ ಪಕ್ಷ ನಿರ್ಧಾರ ಮಾಡ್ತಾರೆ. ಇಲ್ಲ, ಅದನ್ನ ಅಧ್ಯಕ್ಷರು ಸಿ.ಎಂ ಮಾಡ್ಬೇಕ. ಈ ವಿಷಯಗಳನ್ನ ಡೆಲ್ಲಿಯಲ್ಲಿ ಪ್ರಸ್ತಾಪ ಮಾಡಕ್ ಅಧಿಕಾರಿಗಳು ಅವ್ರಿಗೆ. ಅವ್ರ ಮುಂದಿನ ಚುನಾವಣೆ 28 ಬಗ್ಗೆ
ಆಯಾ ಜಿಲ್ಲೆಗಳ ಬಣಗಳಾಗಿದೆ ಅದು. ಅದನ್ನೆಲ್ಲ ಒಂದು ಗುಟ್ಕೊಂಡು ಹೋಗ್ಬೇಕು, ಹೊಸ ತಾರೀಖ ಬೇಕಂತ ಮತ್ತೆ ಅನಿವಾರ್ಯ ಅನ್ಸಲ್ಲ. ಅಲ್ಲ ಅದಕ್ಕೆ ಅದ್ರ ಡಿಸಿಷನ್ ಅವ್ರು ತಗೋಬೇಕು. ಅವ್ರು ಇದ್ದವ್ರು ಮುಂದುವರಿದಾರೆ ಏನೋ ಇಲ್ಲಂದ್ರೆ ಏನೋ ಅನ್ನೋದು ಅವ್ರು ನಿರ್ಧಾರ ಮಾಡ್ಬೇಕು. ನಮ್ಮ ಅತ್ತಿಗೆ ಬರೋಲ್ಲ. ಸರ್, ಈಗ ಬೆಳಗಾವಿ ಜಿಲ್ಲೆಯ ಮೇಲೆ ಡಿಕೆಶಿ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಎಲ್ಲಿ ಮಾಡಿದಾರೆ, ಯಾವಾಗ ಮಾಡಿದಾರೆ? ಈಗ ನೀವು 6 ತಿಂಗಳಿಂದ ಕಳಿಸಿದ್ರೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ 6 ತಿಂಗಳಿಂದ ಕಳಿಸಿದ್ರೆ ಒಂದೇ ಅಲ್ಲ 20 ಬೆಳಗಾವಿ ಚಿಕ್ಕೋಡಿ ಅಷ್ಟೇ ಇಲ್ಲ 20 ನಮ್ ಜೊತೆ ಬಹುಶಃ 30 ಮೀಟಿಂಗ್ ಆಗಿದಾರೆ. ನಮ್ದು ಅಷ್ಟೇ ಚಿಕ್ಕೋಡಿ ಬೆಳಗಾವಿ ಇದ್ರೆ ಮಾತಿದ್ದಾರೆ. ಸುಮಾರು 20 ಜನ ಪೆಂಡಿಂಗ್ ಇರ್ಬೇಕು. ಸರ್ ರೀಸೆಂಟ್ ಕಾಂಗ್ರೆಸ್ ಅಧಿವೇಶನ ಆಗಿದೆ ಸರ್. ಈಗ ಇಟ್ ವಾಸ್ ಲೈಕ್ ಡಿ ಕೆ ಶಿವಕುಮಾರ್ ಪೂರ್ತಿ ಆರ್ಗನೈಸೇಷನ್ ಹೈಜಾಕ್ ಮಾಡಿದಂಗೆ ಅನ್ಸುತ್ತೆ ಸರ್. ಅಂದ್ರೆ ಈ ಡಿಂಟ್ ಇನ್ವಾಲ್ವ್ ಇನ್ ಅದರ್ ಲೀಡರ್ಸ್, ಲೋಕಲ್ ಲೀಡರ್ಸ್. ಗಾಂಧೀಜಿ ಭಾವಚಿತ್ರ ಕಡಿಮೆ ಇತ್ತು, ಅವ್ರ ಲೀಡರ್ಸ್ ಜಾಸ್ತಿ. ಅವರ ಲೀಡರ್ಸ್ ಎಲ್ಲ ಅವರೇ ಅಧಿವೇಶನ ಅಧ್ಯಕ್ಷ ಅಂತ ಎಸ್ ಕೆ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಇಲ್ಲ ಅವರು ಎಚ್ ಕೆ ಪಾಟೀಲ್ ದಿವಸ 3 ಸಲ ಅವರು ವಿಸಿಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಗಂಗಾಧರ ದೇಶಪಾಂಡೆ ಸುಮಾರು ಹೋಗಿದ್ದಾರೆ. ಗಾಂಧಿ ಸ್ಟ್ಯಾಚ್ಯೂಗೆ ಹೋಗಿದ್ರು. ಅವರು 3 ಸಾರಿ ಡೈಲಿ ಬೆಳಗ್ಗೆ ಸಾಯಂಕಾಲ ವಿಸಿಟ್ ಮಾಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ಯಾರ. ನಮಗೇನು ಒಪ್ಸಿರು ಜನ ಕೂಡ್ಸೋದು ನಮ್ಗೆ ಜವಾಬ್ದಾರಿ ಇದ್ವಿ. ಇನ್ನು 20 ಕಮಿಟಿ ಇದ್ವಿ. 20 ಕಮಿಟಿಗೆ ಅವ್ರ ಕೆಲಸ ಮಾಡ್ತಿದ್ರು. ಅವ್ರು ಬೇರೆ ಬರೋಲ್ಲ. ಅವ್ರು 20 ಜನ ಇರ್ತಾರ, ಎಲ್ಲಿ ಹೋದ್ರು ಗ್ರೂಪ್ನಾಗ ಕೂತ್ ಮೀಟಿಂಗ್ ಮಾಡ್ತಾರ. ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರ. ಡೆಫಿನೆಟ್ಲಿ ಅಧ್ಯಕ್ಷನ ಮತ್ತು ಉಸ್ತವ್ ಮೂರ್ತಿರೆ ಅಧ್ಯಕ್ಷನ ಹಂಗ ಪ್ರಶ್ನೆ ಬರೋದು. ಅಧ್ಯಕ್ಷನ ಸರ್, ಈಗ ಚರ್ಚೆ ಆಗ್ತಾ ಇರೋದು ನಿನ್ನೆ ಭೋಜನ ಕೂಟದ ವಿಚಾರ. ಹಿಂದ ನಾಯಕರೇ ಮಾತ್ರ ಕೂಡಿದ್ರೆ ಆ ವಿಚಾರ ಚರ್ಚೆ ಆಗ್ತಾ ಇದೆ. ಇವರೇ ಅಷ್ಟೇ ಕೂಡಿರೋದು ಉದ್ದೇಶ ಏನು? ಈ ಬೇರೆ ಬೇರೆ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಹಿಂದ ನಾಯಕರ ಜೊತೆ ಕೂಡ್ಬೇಕಲ್ಲ. ಹಿಂದ ನಾಯಕರ ಜೊತೆ ಎಲ್ಲರೂ ಬೇಕಾಗ್ತಾರ. ನಿನ್ನೆ ಕೂಡಿದ್ದು ಸಡನ್ ಆಗಿ ಫಿಕ್ಸ್ ಆಯ್ತು ಕ್ಯಾಬಿನೆಟ್ ಮೀಟಿಂಗ್ನಾಗ ಸಾಯಂಕಾಲ 5 ಗಂಟೆಗೆ. ಸೊ 9 ಗಂಟೆಗೆ ನಾವು ಕೂಡಿದೀವಿ. ಈಗ ಇನ್ನು ಬಹಳಷ್ಟು ಜನ ಕೆಲವರು ವಿದೇಶಕ್ಕೆ ಟೂರ್ ಹೋಗಿದ್ದಾರೆ. ಇಲ್ಲ, ಕೆಲವರು ಬರ್ದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಏನಾದ್ರು ಅಹಿಂದ ನಾಯಕರ ಸಂದೇಶ ಕೊಡ್ಲಿಕ್ಕೆ ಸಂದೇಶ ಅಂತೇನಿಲ್ಲ. ಸಂದೇಶ ಇದು ಹೊಸದಲ್ಲ. 20 ತಿಂಗಳಲ್ಲಿ ನಾವು ಕೂಡಿದ ಹೊಸದಲ್ಲ. ಸುಮಾರು 7-8 ಸಾರಿ ಇಟ್ಕೊಂಡ್ರೆ ಬದಲಾವಣೆ ಆ ನಿಟ್ಟಿನಲ್ಲಿ ಕೂಡ ನಿನ್ನೆ ಚರ್ಚೆ ಆಗಿದೆ ಅಂತ. ರಾಜಕೀಯವಾಗಿ ಸಂಘಟನೆ ನಿಟ್ಟಿನಲ್ಲಿ ಏನಾದ್ರು ಚರ್ಚೆ ಆಗಿದೆ? ಅದೆಲ್ಲ ಮುಂದಿನ ಸಾರಿ ನಮ್ ಸರ್ಕಾರ ಬರ್ಬೇಕು, ಒಳ್ಳೆ ಹೆಸರು ಬರ್ಬೇಕು, ಆಡಳಿತ ಚುರುಕುಗೊಳ್ಬೇಕು. ಅದಿನ್ನು ಅಪ್ರೂವಲ್ ಆಗಿಲ್ಲ, ಆಗ್ಬೇಕದು. ಇನ್ನೂ ಆಗಿಲ್ಲ, ಆಗ್ಬೇಕದು. ಇನ್ನು ಮೂವ್ ಮಾಡಿಲ್ಲ. ಬೆಳಗಾವಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್ ಇಲ್ಲ ಲಾಬಿ ಯಾರ್ದೆಲ್ಲ ಹೇಳಿಲ್ಲ. ಒಂದೇ ಹೆಸರು ಇದೆ ಲಾಬಿ. ಇಲ್ಲಿ ಪ್ರಶ್ನೆ ಮಾತ್ರ ಇರೋದು ಒಂದೇ ಹೆಸರು. ಒಂದೇ ಹೆಸರು ಕಳಿಸಿ ಎಲ್ಲ ಲಾಬಿ ಪ್ರಶ್ನೆ ಇಲ್ಲ. 2 ಹೆಸರು ಇಲ್ಲ. ಅದು ಅವ್ರ ಡಿಸಿಷನ್ ತಗೋಬೇಕಲ್ಲ. ನಾವು ಕೊಟ್ಟ 6 ತಿಂಗಳಿಂದ ಕೊಟ್ಟಿದೀವಿ. ಈಗ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರು ಕೆಲಸ ಮಾಡಿಲ್ಲ ಅಂತವ್ರಿಗೆ ಕೈ ಬಿಡ್ತಾರೆ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಚರ್ಚೆ ಆಯ್ತು. ಅಲ್ಲಿ ಯಾವ್ದು ಚರ್ಚೆ ಆಗಿಲ್ಲ. ನಡೀತಾ ಇದೆ ಸರ್ ಸರ್ಕಾರ ಅದೆಲ್ಲ ಉಂಟು. ಬೇರೆ ಬೇರೆಯವ್ರ ಭಿನ್ನ ಅಭಿಪ್ರಾಯ ಇದೆ. ಒಬ್ರು ಈಗಿನ ಅವಶ್ಯಕತೆ ಎಲ್ಲ ಮುಂದೆ ಹೋಗ್ಲಿ ಅಂತಾರ, ಕೆಲವರು ಮಾಡ್ಬೇಕಂತಾರ. ಎಲ್ಲ ನಮ್ಗೆ ಅದು ಅವ್ರವ್ರ ವ್ಯೂ. ಕೆಲವೊಮ್ಮೆ ನಾವು ಆಗ್ಬೇಕು, ಹೊಸವಾಗಿ ನಮಗೂ ಅವಕಾಶ ಕೊಡೋನ್ನ ಅವ್ರು ಹೇಳ್ತಾರೆ. ಎಲ್ಲಿ ಹೋಗ್ಲಿಕ್ಕೆ ನಮಗೂ ಎಲ್ಲಿಕ್ಕೆ ಒತ್ತಡ ಕೆಲಸ ಎಲ್ಲ ಕಡೆ ಓಡಾಡ್ಬೇಕಲ್ಲ. ಏನ್ ಮಾಡೋದು? ಅದು ಇಲ್ಲಿ ಕರಿಷ್ಮಾ ಮೀಟಿಂಗ್ ಮಾಡ್ತಾರೆ. 2-3 ಸಲ ಮಾಡಿದೀವಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟು. ಈಗ ಮಾಡೋದು ಅಲ್ಲಿ ಹೋಗನ್ ಸಭೆ ಮಾಡೋದು. ಬಹಳಷ್ಟು ಕೆಲಸ ಇದಾವೆ, ಹೋಗಿ ಮಾಡ್ತೀವಿ. ಏಕಾಏಕಿ ಇಲ್ಲಾರ 10 ವರ್ಷದಿಂದ ಇರ್ಸ್ಯಾರ. 10 ವರ್ಷದಿಂದ ಇರ್ಸ್ಯಾರ. ಒಂದ್ ಕಡೆ ಫ್ರೀ ಕೊಟ್ಟು ಇನ್ನೊಂದ್ ಕಡೆ 15% ಫ್ರೀ ಕೊಡೋದು ಬೇರೆ ಉದ್ದೇಶ. ಪುರುಷರು ಸಿಟ್ಟಾಗ್ಯಾರ ಸರ್. ಹೆಣ್ಮಕ್ಳು ಅಷ್ಟೇ ಓಡ್ಬೋದಾ? ಫ್ರೀ ಕೊಟ್ಟು ದರ ಏರಿಸುವಂತ ಅವಶ್ಯಕತೆ ಏನಿತ್ತು ಸರ್ಕಾರ? ನೋಡಿ, ನಾವು ಮಹಿಳೆಯರಿಗೆ ಕೊಟ್ಟಿದೀವಿ. ಮಹಿಳೆಯರಿಗೆ ಅದು ಫ್ರೀ. ಜೆಂಟ್ಸಿಗಂತ ಪ್ರಶ್ನೆ ಇಲ್ಲ. ಅದು 15% ಏರಿಸಲಿಕ್ಕೆ ಶಿಫಾರಸ್ ಮಾಡಿದಾರೆ. ಅದು ಸುಮಾರು ವರ್ಷದಿಂದ 5-10 ವರ್ಷದಿಂದ ಆಗಿದೆ ಅಂತ. 4 ವರ್ಷ 4 ವರ್ಷ 5 ವರ್ಷದಿಂದ ಆಗಿದೆ.
ಮತ್ತೆ ಈಗೆಲ್ಲ ಬೆಲೆ ಏರಿಕೆ ಇವೆಲ್ಲ ಬೇರೆ ಎಲ್ಲ ಏರಿದೆ ರೇಟ್. ಅದಕ್ಕೆ ಇದನ್ನ ವ್ಯವಸ್ಥೆ ಡಿಸಿಷನ್ ತಗೊಂಡಷ್ಟೇ. ಹಾಲಿನ ದರ ಏರಿಕೆ ಆಯ್ತು, ಟ್ಯಾಕ್ಸ್ ಏರಿಕೆ ಮಾಡಿದ್ರು, ಈಗ ಮತ್ತೆ ಹಾಲಿನ ರೇಟ್ 3-4 ಸಲ ಏರಿಕೆ ಆಯ್ತು. ಅದು ಎಲ್ಲಾನು 3-4 ಸರಿ ಆಗ್ಯಾರ. ಈಗ ಒಂದೇ ಆಪ್ತರ ಬರ್ದ್ರ ಇವು ಎರಡು ಸಂಬಂಧ ಹತ್ರ ಹೇಳಲ್ಲ. ಆಪ್ತರ ಹೆಸರು ಬರ್ದು ಯಾರು ಆಪ್ತರ ಬರ್ದು ಇಡ್ತಾರೆ. ಮತ್ತೆ ನಾವು ಮಂತ್ರಿ ಎಮ್ ಎಲ್ ಎಲ್ಲ ರಾಜೀನಾಮೆ ಕೊಡೋರು ನೀವು.